ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು 10ನೇ ತರಗತಿಯ ಕೆಲವೊಂದು ಪ್ರಶ್ನೆಯನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಈ ಪ್ರಶ್ನೆಯನ್ನು ನೋಡಿದ ತಕ್ಷಣ ನಮಗೆ ತುಂಬ ಲೆಂತಿ ಆಗಿದೆಯೇನೋ ಅಂತ ಅನಿಸುತ್ತೆ. ಆದರೆ ಇದು ತುಂಬ ಸಿಂಪಲ್ ಆಗಿದೆ. ಈ ಪ್ರಶ್ನೆ ಹೇಳ್ಬೇಕಂದ್ರೆ ಈ ಪ್ರಶ್ನೆ ಬೇರೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಇನ್ನೂ ಸ್ವಲ್ಪ ಡಿಫಿಕಲ್ಟ್ ಆಗಿರುವಂಥ ಪ್ರಶ್ನೆಗಳು ಬರುತ್ತೆ. ಆದರೆ ಇದರಲ್ಲಿ ತುಂಬ ಸಿಂಪಲ್ ಆಗಿದೆ ಈ ಪ್ರಶ್ನೆ ಅಂತ ಹೇಳ್ಬೋದು. ಇಲ್ಲಿ ನೋಡ್ಬೋದು, ಎರಡು ಸಂಖ್ಯೆಗಳ ಮಾಸಹ ಮತ್ತು ಲಾಸಹಗಳ ಗುಣಲಬ್ಧ ಕೊಟ್ಟಿದ್ದಾರೆ. ಎಷ್ಟು? 216 ಅಂತ. ಮತ್ತು ಅವುಗಳ ಒಂದು ಸಂಖ್ಯೆಯು 42. ಅಂದರೆ ಲಾಸಹ ಮಾಸ ಗುಣಲಬ್ಧ ಕೊಟ್ಟಿದ್ದಾರೆ. ಇದೆರಡರಲ್ಲಿ ಒಂದು ಸಂಖ್ಯೆ 42 ಅಂತ ಕೊಟ್ಟಿದ್ದಾರೆ. ಅದಾದಮೇಲೆ ಏನು ಕೊಟ್ಟಿದ್ದಾರೆ ಅಂತಂದರೆ ಇನ್ನೊಂದು ಸಂಖ್ಯೆಯನ್ನು ನಾವು ಕಂಡುಹಿಡಿಬೇಕು ಅಂತ ಕೊಟ್ಟಿದ್ದಾರೆ. ಇನ್ನೊಂದು ಸಂಖ್ಯೆ ಕಂಡುಹಿಡಿಬೇಕು, ಹಾಗೂ ಆ ಎರಡು ಸಂಖ್ಯೆಗಳ ಮಾಸಹವನ್ನು ನಾವು ಮತ್ತೆ ಅಪವರ್ತನ ವಿಧಾನದಿಂದ ಕಂಡುಹಿಡಿಬೇಕು ಅಂತ ಹೇಳಿದ್ದಾರೆ. ನಮಗೆ ಒಂದು ಸೂತ್ರ ಗೊತ್ತಿದೆ, A×B = ಲಾಸಹ ಇಂಟು ಮಾಸಹ ಅಂತ. ಇಲ್ಲಿ ಪ್ರಶ್ನೆಯಲ್ಲಿ ಎರಡು ಸಂಖ್ಯೆಗಳ ಮಾಸಹ ಲಾಸಹ ಗುಣಲಬ್ಧ ಎಷ್ಟು? ಎರಡು ಸಂಖ್ಯೆಗಳಿದೆ, ಅದರ ಲಾಸಹ ಮಾಸಹ 216. ಅವರೇನೆ ಲಾಸಹ ಮಾಸಹ ಮಾಡಿ ನಮಗೆ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಅವುಗಳ ಒಂದು ಸಂಖ್ಯೆ ಯಾವುದು? 42 ಅಂತ ಕೊಟ್ಟಿದ್ದಾರೆ. 42 ಎರಡರಲ್ಲಿ ಯಾವುದಕ್ಕಾದರೂ ಹಾಕೋಬೋದು. ನಾನು ಹೇಗೆ 42 ಅಂತ ಬರ್ಕೋತಾ ಇದ್ದೀನಿ. ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಅಂದರೆ B-ಯನ್ನು ಕಂಡುಹಿಡಿಬೇಕು ಅಂತ ಆಗುತ್ತೆ. ಸೊ B = 2016 ಡಿವೈಡೆಡ್ ಬೈ 42 ಅಂತ ಬರ್ಕೋತೀನಿ. ಇದನ್ನು ಊರೇ ಗುಣಕಾರ ಮಾಡ್ಕೊಂಡಾಗ ಡಿವೈಡೆಡ್ ಬೈ 42 ಅಂತ ಆಯಿತು. ಇದನ್ನು ನಾವು ಬಿಡಿಸಿದ್ರೆ ನಮಗೆ ಉತ್ತರ 48 ಅಂತ ಬರುತ್ತೆ. ಸೊ ಇದನ್ನು 42ರಿಂದ 216 ಭಾಗಿಸ್ಬೇಕು. ಭಾಗಿಸಿದ್ರೆ ನಮಗೆ 48 ಅಂತ ಬಂತು. ಒಂದು ಸಂಖ್ಯೆ ಏನಿದೆ, ಒಂದು ಸಂಖ್ಯೆ 42 ಅಂತ ಕೊಟ್ಟಿದ್ದಾರೆ ಅವರೇನೆ. ಇನ್ನೊಂದು ಸಂಖ್ಯೆ ಯಾವುದಾಯಿತು? 48 ಅಂತ ಆಯಿತು. ಇವಾಗ ಎರಡು ಸಂಖ್ಯೆಗಳು ನಮಗೆ ಸಿಕ್ತು. ಮತ್ತೆ ಪ್ರಶ್ನೆಯನ್ನು ಕಂಟಿನ್ಯೂ ಮಾಡಿದರೆ, ಆ ಎರಡು ಸಂಖ್ಯೆಗಳ ಮಾಸಾಹವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಅಂತ. ಫಸ್ಟು ನಾವು ಅವ್ರು ಕೊಟ್ಟಿರೋ ಲೆಕ್ಕವನ್ನು ಬಿಡಿಸಿದ್ವಿ. ಅದಾದಮೇಲೆ ಆ ಎರಡು ಸಂಖ್ಯೆಗಳನ್ನ ನಾವು ಬಳಸ್ಕೊಂಡು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಮಾಸಹವನ್ನು ಕಂಡುಹಿಡಬೇಕು. ಅವಿಭಾಜ್ಯ ಅಪವರ್ತನ ಅಂತ ಬಂದಾಗ 42ನ ತಗೋತಾ ಇದ್ದೀನಿ. ಇದಕ್ಕೆ ಅವಿಭಾಜ್ಯ ಅಪವರ್ತನಗಳಿಂದ ನಾವು ಬಿಡಿಸ್ತಾ ಹೋಗಬೇಕು. ಲಾಸಹವನ್ನು 2 2 2 4 2 2 3 7 21. ಸೊ 7 7. ಇವಾಗ ನಮಗೆ 42 ಅಂತ ಅಂದರೆ ಏನು ಅಂತ ಸಿಕ್ಕಿದೆ. 42 ಅಂತ ಹೇಳಿದ್ರೆ 2 ಘಾತ 1, 3 ಘಾತ 1 ಮತ್ತು 7 ಘಾತ 1 ಅಂತ ಸಿಕ್ಕಿದೆ. ಅದೇ ರೀತಿ 48 ಅಂತ ನಂಬರ್ ಇದೆ ಅಲ್ವ, ಆ ನಂಬರ್ಗೆ ನಾವು ಅಪವರ್ತನ ವಿಧಾನದಿಂದ ಕಂಡುಹಿಡಿತಾ ಹೋಗೋಣ. ಅವಿಭಾಜ್ಯ ಅಪವರ್ತನ ಮಾಡ್ತಾ ಹೋಗೋಣ. 2 2 4, 2 4 8. ಅದೇ ರೀತಿ 2 1 2, 2 2 4 ಮತ್ತು 2 6 12, 2 3 6, 3 1 3. ಸೊ 48 ಅಂತ ಹೇಳಿದ್ರೆ ನಮಗೆ 2 ಘಾತ ಎಷ್ಟಿದೆ ಇಲ್ಲಿ? 1 2 3 4. 2 ಘಾತ 4 ಇಂಟು 3 ಘಾತ 1. ಸೊ ನಾವು ಅವಿಭಾಜ್ಯ ಅಪವರ್ತನವನ್ನು ಮಾಡಿದ್ದೀವಿ. ಇವಾಗ ಇದನ್ನು ಯೂಸ್ ಮಾಡಿಕೊಂಡು ಮಾಸಹವನ್ನು ಕಂಡುಹಿಡಿಬೇಕು. ಮಾಸಹ 42, 48. ಇದಕ್ಕೆ ಮಾಸಹ ಮಾಡಬೇಕು ಅಂತ ಹೇಳಿದ್ರೆ ಎರಡೂ ಕಡೆನೂ ಬಂದಿರುವಂಥ ಅಪವರ್ತನಗಳನ್ನ ನೋಡಬೇಕು. ಅದರಲ್ಲಿ ಕಡಿಮೆ ಘಾತ ಮಾಸಹ ಬಂದಾಗ ಅದರಲ್ಲಿ ಎರಡೂ ಕಡೆನೂ ಕಾಮನ್ ಇರಬೇಕು. ಎರಡೂ ಕಡೆನೂ ಸಾಮಾನ್ಯ ಸಂಖ್ಯೆ ಬಂದಿರಬೇಕು. ಎರಡೂ ಕಡೆ ಸಾಮಾನ್ಯ 2 ಬಂದಿದೆ ಮತ್ತು 3 ಬಂದಿದೆ. ಇಲ್ಲೂ 2 ಇದೆ, ಇಲ್ಲೂ 2 ಇದೆ. ಇಲ್ಲಿ 3 ಇದೆ, ಇಲ್ಲೂ 3 ಇದೆ. ಇಲ್ಲಿ 7 ಇದೆ, ಇಲ್ಲೂ 7 ಇಲ್ಲ. ಅದರಿಂದ 7ಅನ್ನು ನಾವು ಇಲ್ಲಿ ಬರ್ಕೊಳ್ಳೋದಕ್ಕಾಗೋದಿಲ್ಲ. ಅದಾದಮೇಲೆ ಕಡಿಮೆ ಘಾತ ಯಾವುದಿದೆ? ಇಲ್ಲಿದೆ. ಎಷ್ಟು? 1. ಅದನ್ನೇ ಬರ್ಕೋಬೇಕು. ಇದನ್ನು ಅಬ್ಸರ್ವ್ ಮಾಡಿದ್ರೆ ಎರಡು ಕಡೆನೂ ಒಂದೇ ಬಂದಿರೋದ್ರಿಂದ ಒಂದನ್ನೇ ಬರ್ಕೋಬೇಕಾಗುತ್ತೆ. ಸೊ 2 ಘಾತ 1, 3 ಘಾತ 1 ಅಂತ ಆಯಿತು. ಸೊ 3 2 6 ಅಂತ ಆಯಿತು. ಸೊ ಮಾಸಹವನ್ನು ನಾವು ಅವಿಭಾಜ್ಯ ಅಪವರ್ತನದಿಂದ ಕಂಡುಹಿಡಿಬೇಕು ಅಂತ ಹೇಳಿದರು. ಸೊ ಅದರ ಮಾಸಹ ಏನು ಸಿಕ್ತು? ನಮಗೆ 6 ಅಂತ ಸಿಕ್ತು. ಈ ರೀತಿ ನಮಗೆ ಲೆಕ್ಕ ಡೈರೆಕ್ಟಾಗಿ ಕೊಟ್ಟಿರ್ತಾರೆ, ಆದರೆ ನಾವು ಪ್ರಶ್ನೆಯನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಈ ಒಂದು ಸೂತ್ರ ಗೊತ್ತಿರಬೇಕು. ಅದ್ರ ಜೊತೆಗೆ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಲಾಸಹ ಮಾಸಹ ಮಾಡೋದನ್ನು ನಮಗೆ ಗೊತ್ತಿರಬೇಕು. ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ, ಮುಂದಿನ ವೀಡಿಯೋಗಳಲ್ಲಿ ನಾನು ಇದೇ ರೀತಿ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.